ಸರಿ, ಒಂದು ಇದನ್ನು ಇಡ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನು, ಪ್ರೊಫೆಟ್ ಮೊಹಮ್ಮದ್ ಅವರನ್ನು, ಸಕಲ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಒಳ್ಳೆಯ ಸಮಾಜೋಧಾರ್ಮಿಕ ಕ್ರಾಂತಿಕಾರಕವಾದಂಥ ಮಾನವೀಯತೆಯಿಂದ ಕೂಡಿರುವಂಥ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್, ಎಲ್ಲರೂ ಕೂಡುವುದು ಕಲಿಬೇಕು. ಕೂಡಿದೀವಿ ಅಂದರೆ ಏನರ ಕೆಲಸ ಆಕ್ಕದ. ಪ್ರೀತಿ ಇದ್ದಲ್ಲಿ ಕೂಡ್ತೀವಿ. ಯಾವ ಪ್ರೀತಿ ಅದು? ಎಲ್ಲ ದೇಶ, ಭಾಷೆ, ಜಾತಿ ಎಲ್ಲ ಮೀರಿದ್ದಿದ್ದು ಮಾನವೀಯತೆ, ಇನ್ಸಾನಿಯತ್. ಈ ಮಾನವೀಯತೆಗಾಗಿ ಕೂಡುವುದು ಕಲಿಬೇಕು. ಸಂಘಟನೆ, ಅದ್ರ ಜೊತೆಗೆ ಒಳ್ಳೆ ಕಂಡಕ್ಟ್ ಇರಬೇಕು, ಆಚಾರ ಇರಬೇಕು, ಸದಾಚಾರ. ಸಂಘಟನೆ, ಸದಾಚಾರ, ಅದ್ರ ಜೊತೆಗೆ ಇನ್ನೊಂದು ಮೌಲ್ಯ ಬಹಳ ದೊಡ್ಡ ಇದನ್ನು, ಸದುವಿನಯ. ನೋಡ್ರಿ, ಹೇಳಿಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಒಳ್ಳೆಯ ಭಾಷೆ. ಅದಕ್ಕೆ ಶರಣರು ಹೇಳಿಬಿಟ್ರು, ಬಸವಣ್ಣವ್ರು ಏನಂದರು? ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ನೀ ಗಡ್ಡ ಬಿಟ್ಟು ಗುಡ್ಡ ಸೇರಿ ತಪಸ್ಸು ಮಾಡು, ಸಂಸಾರ ಬಿಟ್ಟು ಕಾವಿ ಹಾಕು ಅಂತ ಎಲ್ಲಿಯೂ ಶರಣರು ಹೇಳಂಗಿಲ್ಲ. ಏನಂತಾರ? ಮೃದು ವಚನಗಳೇ ಸಕಲ ಜಪತಪಂಗಳಯ್ಯ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎಲ್ಲಿಯೂ ಹೊರಗೆ ನರಕ ಸ್ವರ್ಗ ಇಲ್ಲಪ್ಪ. ಅವರು ಪ್ರಾಕ್ಟಿಕಲ್ ಸ್ವರ್ಗ ಹೇಳ್ತಾರೆ. ರಂಭಾ, ಊರ್ವಶಿ, ಮೇನಕ ಕಾಲ್ಪನಿಕ ಸ್ವರ್ಗ ಹೇಳಂಗಿಲ್ಲ. ಚಲೋ ನಡಿ, ಆರಾಮಿರ್ತಿ. ಸ್ವಲ್ಪ ದಾರಿ ತಪ್ಪಿ ನಡಿ, ಕಷ್ಟ ಅನುಭವಿಸ್ತಿ. ಎಷ್ಟು ಸರಳ ಅದ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎರಡೂ ಮಾಡೋದು ನಮ್ಮ ನಾಲ್ಗಿನ. ಜೋ ಜೀವ್ ಜೀತಾ ತೀನ್ ಜಗ್ ಜೀತಾ. ಯಾಕಂದ್ರೆ ಕಮ್ ಖಾವೋ ತೋ ಡಾಕ್ಟರ್ ನೈ, ಗಮ್ ಖಾವೋ ತೋ ವಕೀಲ್ ನೈ ಅಂತ. ಸುಮ್ ಜೋಕ. ಯಾಕಂದ್ರೆ ನೋಡ್ರಿ, ಅದಕ್ಕೆ ಥೋಡ ಕಮ್ ಖಾವ್ ಗಮ್ ಖಾವ್. ಒಬ್ಬರು ವಕೀಲರು, ಯಾರೇ ವಕೀಲಕ್ಕೆ ಇದ್ರೆ ಕ್ಷಮ ಮಾಡಿರಿ. ಒಬ್ಬರು ವಕೀಲರು ಉಯಿಲ್ ಬರ್ದಿದ್ರಂತ, ನಾ ಸತ್ತ ಮೇಲೆ ನನ್ನ ಆಸ್ತಿ ಎಲ್ಲ ಹುಚ್ಚರಿಗೆ, ದಡ್ರಿಗೆ, ಮೂರ್ಖರಿಗೆ ಹಂಚರುತ್ತೆ. ಯಾಕಂದ್ರೆ ಅಂಥವ್ರಿಂದ ಬಂದಿತ್ತಂತ. ಅದಕ್ಕಾಗಿ ನೋಡ್ರಿ, ಏನಿರಬೇಕು ನಮ್ಗೆ? ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ. ಏನು? ಎಲ್ಲರೂ ದುಡಿಬೇಕು. ಕಾಯಕ, ಕಾಯಕದಿಂದ ಕಾಯ ವಿಕಾಸ ಆಕದ, ಕಾಯದ ಪೋಷಣೆ ಆಕದ. ಅದಕ್ಕೆ ದುಡಿಬೇಕು. ಕಾಯಕವೇ ಕೈಲಾಸ. ಉದ್ಯೋಗಕ್ಕೆ ಪಟ್ಟ ಕಟ್ಟುವುದರಿಂದ ಏನಾಯಿತು? ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಲೆಯವರು ನೆಟ್ಟನೆ ಪೂಜಿಸಿ ಭವಗೆಟ್ಟರು. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್. ಕಾಯಕವೇ ಕೈಲಾಸ, ಉದ್ಯೋಗವೇ ಶಿವಯೋಗ, ದುಡಿತವೇ ಶಿವ ಪೂಜೆ. ಏನು ಮಾಡ್ತೀಯ ಅದೆಲ್ಲನೂ ಪೂಜಾ. ಯಾಕಂದ್ರೆ ಸದ್ಭಾವ, ಭಾವ ಬಹಳ ಮುಖ್ಯ. ಅದಕ್ಕೆ ಫಿಸಿಕಲ್ ಹೆಲ್ತ್ ಎದರಿಂದ? ಕಾಯಕದಿಂದ. ಹೆಡ್, ಹ್ಯಾಂಡ್ ಆ್ಯಂಡ್ ಹಾರ್ಟ್ ಅಂತ. ಸುಜ್ಞಾನ, ಸತ್ಕ್ರಿಯೆ, ಸದ್ಭಕ್ತಿ, ಇವುಗಳ ಮೂರರ ಮುಪ್ಪುರಿಯೇ ಶಿವಯೋಗ ಅಂತ ಬಸವಣ್ಣ ಜಗತ್ತಿಗೆ ಶಿವಯೋಗವನ್ನು ಕೊಟ್ಟರು. ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗಾಸ್. ಎಲ್ಲ ಯೋಗಗಳ ಸಮನ್ವಯವೇ ಶಿವಯೋಗ. ಅದಕ್ಕೆ ಹಲವು ಯೋಗವ ಮಾಡಿ ಫಲವೇನೋ ಮಗನೇ ಎಂದು ಒಲಿದು ಲಿಂಗಾಂಗ ಸುಲಭ ಯೋಗವ ನೋಡ ಕಲಿಸಿದ ಗುರುವೇ ಕೃಪೆಯಾಗು. ಮೈಂಡ್ ಕಾನ್ಸಂಟ್ರೇಷನ್ ಭಾಳ ಮುಖ್ಯ ಮನುಷ್ಯನಿಗೆ. ಒಮ್ಮೆ ಯುರೇಕಾ ಅಂಥೇಳಿ ಇವ್ರ ಹೆಂಗೆ ಆರ್ಕಿಮಿಡಿಸ್ ಬತ್ಲೆನ ಬಂದು ಹಂಗೆ ನೋಡ್ರಿ, ಮನುಷ್ಯನ ಮೈಂಡ್ ಕಾನ್ಸಂಟ್ರೇಷನ್ ಅದನ್ನ ಆಯಿತು ಅಂದ್ರೆ ಅಸಾಧ್ಯ ಸಾಧ್ಯಕ್ಕದ. ಅದರ್ವೈಸ್ ಅವ್ರ ಮೈಂಡ್ ಇಸ್ ಮಂಕಿ, ಅವ್ರ ಬಾಡಿ ಇಸ್ ಡಾಂಕಿ ಅಂತ. ಅದಕ್ಕೆ ಜೋ ಮನ್ ಜೀತಾ ತೀನ್ ಜಗ್ ಜೀತಾ. ಮೈಂಡ್ ಭಾಳ ಮುಖ್ಯ. ಒಂದು ಭಾಳ ದೊಡ್ಡ ನೋಡಿ, ಈ ದೇಹ ಭಾಳ ಮುಖ್ಯ. ಇಲ್ಲೇ ಅದ್ಭುತವಾದಂಥ ಇದನ್ನು ವಿರಾಟ್ ರೂಪ ದರ್ಶನ ಆಗ್ತದ. ಗುಡಿ ಹೇಳಿಲ್ಲ ಶರೀಫ್ ಸಾಹೇಬರು, ಒಬ್ಬ ಸೂಫೀಸ್ ಅಂತ ಏನು ಹೇಳ್ತಾರೆ? ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿನೊಳಿರುತ್ತೀಯ ಗುಡಿಯ ನೋಡಿರಣ್ಣ.
ಅದಕ್ಕೆ ಕಲ್ಲಾಗ ಮಣ್ಣಾಗ ಕಟ್ಟಿಗೆಯಾಗ ಫೋಟೋದಾಗ ದೇವ್ರಿಲ್ಲ. ನಿನ್ನ ಒಳಗ ದೇವ್ರದಾನು. ಎಲ್ಲರಲ್ಲಿ ದೇವ್ರನ್ನ ಕಾಣು. ಒಳಗೆ ದೇವ್ರನ್ನ ಕಂಡು ಎಲ್ಲರಲ್ಲಿ ದೇವ್ರನ್ನ ಕಾಣೋದು ಪೂಜಾ. ದೇವ್ರ ಜೋಡಿ ಎಂದರೆ ಯಾರೇ ಜಗಳಾಡ್ತಾರ? ಇದು ಇವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಬಸವಣ್ಣವ್ರು ಅಂತಾರೆ. ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ. ನೀವೆಲ್ಲರೂ ಮಾತಾಡೋ ದೇವ್ರು ನಡೆದಾಡು ಗುಡಿಗಳು. ಕ್ಯಾಪ ಖಾನ ಅಚ್ಚ ಹೂವಾತ ಅಂತೀರಿ. ಅವ ಏನು ಕಲ್ಲು ಉಣ್ತೈತೇನ? ಗುಡಿಯಾಗ ದೇವರಿಲ್ಲ, ದೇವರಿಗೆ ಗುಡಿ ಇಲ್ಲ. ಅನ್ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. ಎಲ್ಲರಿಗೂ ಕಾರಣವಾಗಿ ಮತ್ತು ತನಗೆ ಮಾತ್ರ ಕಾರಣವಿಲ್ಲವ ಅವನಿಗೂ ದೇವ್ರಂತಾರೆ. ಡೇಟ್ ಆಫ್ ಬರ್ತ್ ಇದ್ದವ್ರು ಯಾರೂ ದೇವರಲ್ಲ, ಅವ್ರಿಗೆ ಪ್ರವಾದಿಗಳನ್ರಿ, ಮಹಾತ್ಮರನ್ರಿ. ಏನ್ರಿ ರಾಮದೇವರಲ್ಲ, ಕೃಷ್ಣ ದೇವರಲ್ಲ. ಯಾಕಂದ್ರೆ ಹುಟ್ಟು ಸತ್ತಾರ. ಅದಕ್ಕೆ ದೇವರಿಗೆ ಡೇಟ್ ಆಫ್ ಬರ್ತ್ ಇಲ್ಲ. ಡೇಟ್ ಆಫ್ ಬರ್ತ್ ಇದ್ದವ್ರು ದೇವರಲ್ಲ. ಅದಕ್ಕೆ GOD ಜನರೇಟಿಂಗ್, ಆರ್ಗನೈಸಿಂಗ್, ಡಿಸ್ಟ್ರಕ್ಟಿಂಗ್. ಉತ್ಪತ್ತಿ ಸ್ಥಿತಿ ಲಯ ಮಾಡುವಂಥ ಒಂದು ಏನು ಪರವಸ್ತು ಅದ, ಅದರ ಆಜ್ಞಾ ಇಲ್ಲದ ಒಂದು ಹುಲ್ಲು ಕಡ್ಡಿ ಎಳೆಗಾಡಂಗೆ ತೃಣಮಪಿ ನ ಚಲತಿ. ಇದಕ್ಕೆ ದೇವರು ಇದು 90% ಮೂಢನಂಬಿಕೆಗಳ ದೂರಕ್ಕವು. ಇದು ಒಂದು ಗೊತ್ತಾದ್ರೆ ತನ್ನ ತಾನಾರೆಂದರಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಾರೆ. ಅದಕ್ಕೆ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್. ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್. ಹೀ ಈಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್. ಬರೇ ಎಲ್ಲೂ ತೊಗಲ ಮಾಂಸದ ಮುದ್ದೆಲ್ಲ. ಇದು ಎಂಥ ಅದ್ಭುತವಾದಂಥ ಅಷ್ಟಚಕ್ರ ನವದ್ವಾರ ದೇವಾನಾಂ ಪುರಿಯ ಯುದ್ಧ. ಬರೀ ಶರೀರ ಅಷ್ಟ ಅಲ್ಲ, ಮೈಂಡ್ದು ಅಂಥ ಅದ್ಭುತ ಶಕ್ತಿ. ಬಾಡಿ ಮೈಂಡ್ ಮತ್ತು ಇವೆರಡಕ್ಕಿಂತ ಸೋಲ್. ಗಾಂಧೀಜಿಯವರು ಬರೀತಾರೆ, ಆರೋಗ್ಯವೆಂಬುದು ಮುಖ್ಯವಾಗಿ ಆತ್ಮಕ್ಕೆ ಸಂಬಂಧಿಸಿದ್ದು, ಆಮೇಲೆ ಮನಸ್ಸಿಗೆ, ಆಮೇಲೆ ಇದು ಶರೀರಕ್ಕೆ. ಅದಕ್ಕೆ ನೋಡಿ, ಚೈನಾದಾಗ ಬೇರ್ ಫುಟ್ ಡಾಕ್ಟರ್ಸ್ ಅಂತಿದ್ರು. ಅವರೆಲ್ಲ ಫ್ಯಾಮಿಲಿ ಡಾಕ್ಟರ್. ಅವರಿಗೆ ಮಂತ್ಲಿ ಇದನ್ನು ಹೋಗಿತ್ತು, ಏನೋ ಪಗಾರ. ಅಕಸ್ಮಾತ್ ಅವ್ರ ಮನೆಯಾಗ ಯಾರೇ ಅಜಾರಿ ಆದರು ಅಂದರೆ ಪಗಾರ ಸ್ಟಾಪ್ ಆಗಿತ್ತು. ಈಗೇನ ರೋಗ ಬಂದ ಮೇಲೆ ಔಷಧ ತಗೋತೀವಿ, ಇದು 3rd ಕ್ಲಾಸ್ ಚಿಕಿತ್ಸೆ. ರೋಗ ಬರಲ್ದಂಗೆ ನೋಡ್ಬೇಕು ಇದು. ಅದಕ್ಕೆ ನಹಿ ಜ್ಞಾನೇನ ಸದೃಶಂ. ಅರಿವು ಮನುಷ್ಯನಿಗೆ ಕ್ಯಾ ಖಾಯೆ, ಕ್ಯೂ ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿತ್ನಾ ಖಾಯೆ, ಫುಡ್ ರೆಮಿಡೀಸ್ ಅಂತಾರೆ. ಅದಕ್ಕಾಗಿ ನೋಡಿ, ನಾವೆಲ್ಲ ಈ ಸಾಮಾಜಿಕ ಆರೋಗ್ಯವನ್ನು ಕಾಯ್ಕೋಬೇಕು. ಫಿಸಿಕಲ್ ಹೆಲ್ತ್, ಮೆಂಟಲ್ ಪೀಸ್, ಸೋಷಿಯಲ್ ಹೆಲ್ತ್, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್, 4 ಡೈಮೆನ್ಷನಲ್ ಹೆಲ್ತ್ ಅಂತಾರೆ. ಆವಾಗ ಮನುಷ್ಯ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನಾವು ನೋಡಿ, ಇದ ಒಂದು ಅವಕಾಶ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ. ಈ ಶರಣರು ಏನು ಹೇಳ್ತಾರೆ ಬಸವಣ್ಣವ್ರಂದ್ರೆ, ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲವೇ ಕಯ್ಯ. ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರಾಕ್ಯುಲಸ್ ಮಷಿನ್ ವಿಚ್ ಪ್ರೊಡ್ಯೂಸಸ್ ಆಲ್ ದ ಮೆಡಿಸಿನ್ಸ್ ಇನ್ ಇಟ್ಸ್ ಓನ್ ಫ್ಯಾಕ್ಟ್ರಿ ಫಾರ್ ಇಟ್ಸ್ ಆಲ್ ಇಲ್ ಹೆಲ್ತ್. ಜಗತ್ತಿನ ಎಲ್ಲ ಡಾಕ್ಟ್ರಿಗಿಂತ ದೊಡ್ಡ ಡಾಕ್ಟ್ರ್ ಒಳಗದಾನ, ಅವನು ನೋಡ್ಬೇಕು ನಾವು. ಅದಕ್ಕಾಗಿ ಭಾ ಅಂದ್ರೆ ತೇಜಸ್ಸು, ರಥ ಅಂದರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ, ಅನುಭವ ವಿದ್ಯೆಯಲ್ಲಿ ತೊಡಗಿದವರಾರೋ ಅವರು ಭಾರತೀಯರು. ಶರೀರದ ಅಂಗಡಿ ಎಷ್ಟು ಮಾರ್ಲಾತ್ಯಾವ, ನೀರು ಸಿಗಂಗಿಲ್ಲ ಒಂದು ಹಳ್ಳಿಯಾಗಾದ್ರೆ ಸೆರೆ ಸಿಗ್ತವೆ. ಅದಕ್ಕೆ ನೋಡ್ರಿ, ನಾವು ಎಲ್ಲ ಮನುಷ್ಯರಾಗಿ ಸೆರೆದ ಅಂಗಡಿ ಇಟ್ಕೊಂಡು ಬಾಳೋದಂದ್ರೆ ನಡೆವ ಹೆಣ, ನುಡಿವ ಹೆಣ, ನರ ಸತ್ತವ್ರಿಗತ್ತೆ. ತಾಯಂದ್ರೆ ಕಸ್ಬರಿಗೆ ತೊಗೊಂಡ್ಬಿಟ್ರೆ ಸೆರೆದ ಅಂಗಡಿ ಓಡಿ ಹೋಕ್ಕವು. ನಾವು ಮುದೋಳ್ ತಾಲೂಕಿನಾಗ ನಗರದಾಗ 4 ಸೆರೆದ ಅಂಗಡಿದ್ದು ಎಲ್ಲ ಹೋದು ನೋಡ್ರಿ. ಯಾರು ಕುಡಿಯವ್ರೆ ಎಲ್ಲರೂ ಜೋಳಿಗೆ ಹಾಕಿರ್ರಿ. ಇನ್ನು ಮತ್ತು ನಾನು ಸೆರೆದ ಅಂಗಡಿ ಯಾಕ್ರಿ ಅಂತ ಅವನು ಜೋಳಿಗೆ ಹಾಕೋದ, ಅವ್ಗೆ ಬೇರೆ ಉದ್ಯೋಗ ಕೊಟ್ಟೆ. ಅದಕ್ಕೆ ಸಮಾಜದಲ್ಲಿ ಆಮೂಲಾಗ್ರ ಬದಲಾವಣೆ, ವೈಚಾರಿಕತೆ ಕೊಡಬೇಕು ಮನುಷ್ಯನಿಗೆ. ಎಂಥ ಅದ್ಭುತ ಶಕ್ತಿ ಅದ. ಜ್ಞಾನ ಆಯಿತು ಅಂತಂದ್ರೆ ಮನುಷ್ಯ ಭಾಳ ದೊಡ್ಡ ಶಕ್ತಿಯಾಗಿ ಒಂದೊಂದು ಅವರಲ್ಲಿ ಮನೆಯಲ್ಲಿ ಮನದಲ್ಲಿ ಇದನ್ನು ಬದಲಾವಣೆ ಆಗ್ತದ, ಮನೆಯಲ್ಲಿ ಬದಲಾವಣೆ ಆಗ್ತದ, ಸಮಾಜದಲ್ಲಿ ಬದಲಾವಣೆ ಆಗ್ತದ. ವಿವೇಕಾನಂದರು ಹೇಳ್ತಾರೆ,
an atom cannot move without dragging the whole world with it ಅಂತ. ಏನು ಕಾಸ್ಮಾಸ್ದಾಗ ಹಾಕದ ಅದ್ರದ್ದು ಪ್ರತಿಯೊಂದು ಪರಿಣಾಮ ನಮ್ಮ ಶರೀರದ ಮೇಲೆ ಹಾಕಿರ್ತದೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಇಟ್ ಈಸ್ ದ ಮಿನಿಯೇಚರ್ ಫಾರ್ಮ್ ಆಫ್ ದಿಸ್ ಕಾಸ್ಮಾಸ್. ಅದಕ್ಕೆ ಈ ವಿರಾಟ್ ರೂಪಗಳನ್ನ ನಾವು ತಿಳ್ಕೊಂಡಿರ್ಬೇಕು. ನಾವು ಇಲ್ಲಿ ಇರ್ತೀವಪ್ಪ ಅಂತಂದ್ರೆ ಈ ಬಾಡಿ ಬಗ್ಗೆ, ಮೈಂಡ್ ಬಗ್ಗೆ, ಸೋಲ್ ಬಗ್ಗೆ ಇವೆಲ್ಲ ತಿಳ್ಕೊಂಡಿವಿ ಅಂತಂದ್ರೆ ನೋಡಿರಿ, ನಮ್ಗೆ ಎಲ್ಲರೂ ಕಾಯಕ ಮಾಡಿದ್ದೀವಿ ಅಂದರೆ ನೀಡುವವರುಂಟು, ಬೇಡುವವರಿಲ್ಲ. ಸಮೃದ್ಧಿ, ಸಂತೃಪ್ತಿ, ಸುವಿಧಾನದ ಬೀಡಾಕದ ಭಾರತ. ಅದಕ್ಕಾಗಿ ಎಲ್ಲರೂ ದುಡಿಬೇಕು, ಭಾಳ ಅವಶ್ಯದ. ಯಾರು ದುಡಿಯದೆ ಉಣ್ಣುವ ಕಳ್ಳ ಅಂತ ಏನಾಗಿಬಿಡ್ತದೆ, ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತ. ಎದಕ್ಕಿಂತ ಹೊಟ್ಟೆ ಮುಂದೆ ಬತ್ತು ಅಂದ್ರೆ ನಾವು ಡಾಕ್ಟ್ರಿಗೆ ಪೇ ಮಾಡ್ಕೋತಾ ಇರಬೇಕು. ಹೆಣ್ಮಗಳ ಗರ್ಭಿಣಿ ಇದ್ಲ ಅಂದ್ರೆ 9 ತಿಂಗಳಾಗಣ ಹೆರಿಗೆ ಹಾಕದ. ಆದರೆ ನೋಡ್ರಿ, ಅದಕ್ಕೆ ಕಂಬ್ ಖಾವು ಗಮ್ ಖಾವು. ಒಬ್ಬ ನೆರಿಮನೆ ಅವದಾನ, ಅಣ್ಣತಮ್ರವ ಅದಾನ ಅಂತ ತಾಳ್ಕೋಬೇಕು. ಇದು ಫಾರ್ಗಿವನ್ ಈಸ್ ಡಿವೈನ್. ತಪ್ಪು ಮಾಡೋದು ಮನುಷ್ಯನ ಸಹಜ ಸ್ವಭಾವ. ಆದರೆ ಅದ ಕ್ಷಮಾ ಗುಣ. ಇಂಥ ಮೌಲ್ಯಗಳ ಸಂಘಟನೆ, ಸದಾಚಾರ, ಸದ್ವಿನಯ, ಸಮಾನತೆ. ನೋಡ್ರಿ, ದೇವನೊಬ್ಬನೇ ತಂದೆ, ಮಾನವರೆಲ್ಲ ಒಂದೇ. ಫಾದರ್ಹುಡ್ ಆಫ್ ಡಿವಿನಿಟಿ, ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ ಹೇಳಿಲ್ಲ ಅವ್ರೆ. ಯಾರು ಒಬ್ಬ ದೇವರಂತೆ, ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ದೇವನೊಬ್ಬನೇ ಕಾಣಿರೋ, ಕೂಡಲ ಸಂಗಮ ದೇವರಲ್ಲದೆ ಇಲ್ಲವೆಂದಿತ್ತು ವೇದ. ಮರೆಯ ಬ್ರಹ್ಮ ವಿಷ್ಣು ಮಹೇಶ ಒಂದೇ ಪರವಸ್ತುವಿನ 3 ಮುಖಗಳದು. ಒಮ್ಮೆ ಉತ್ಪತ್ತಿ ಮಾಡ್ತದೆ, ಒಮ್ಮೆ ಸ್ಥಿತಿ ಇರ್ತದೆ, ಒಮ್ಮೆ ಲಯ ಮಾಡ್ತದೆ. ಇಷ್ಟ ಹೊರತಾಗಿ ಅದು ಬೇರೆ ಬೇರೆ ದೇವ್ರು ಅಂಥೇಳಿ ಅದಕ್ಕೆ ಉಬ್ಬಿಬಿ ಇಬ್ಬ ಮೂರ ಅಂತ ಮಾತಾಡ್ಲಕ್ಕೆ ಹೋಗಪ್ಪ, ಬಹುದೇವ್ರದಾವ ಅಂತ ಹೇಳಕ್ಕೆ ಬೇಡಪ್ಪ. ಒಬ್ಬ ದೇವ್ರದಾನ, ಒಂದೇ. ಕನ್ಸಿಸ್ಟೆಂಟ್ ಮೊನೋಥಿಸಮ್, ಕಡ್ಡಾಯವಾಗಿ ಏಕದೇವೋಪಾಸನೆ. ಅದಕ್ಕೆ ಆವಾಗ ಎಲ್ಲರೂ ಸಹೋದರರಾಗೇ ಬಾಳ್ಲಿಕ್ಕೆ ಸಾಧ್ಯ. ಯಾರ ವಾಟರ್, ಪಾನಿ, ನೀರು, ಜಲ ಎಲ್ಲ ಒಂದು. ಯಾರು ಗಾಡ್ ಅಂತಾರ, ಯಾರು ದೇವ್ರಂತಾರ, ಯಾರು ಅಲ್ಲ ಅಂತಾರ, ಎಲ್ಲ ಒಂದು. ನೀರು ಒಂದ, ಪಾನಿನೂ ಒಂದ, ಜಲನೂ ಒಂದ. ಅದಕ್ಕಾಗಿ ನೋಡ್ರಿ, ಈ ಮಾನವೀಯತೆ, ಈ ಪ್ರೀತಿ ಅಂತ ಒಂದು ಭಾಷೆ ಇತ್ತು ಅಂತಂದ್ರೆ ಅದು ಪೂರ್ಣ ಎಲ್ಲರನ್ನೂ ಒಳಗೊಳ್ಳುತ್ತದೆ. ಹೆಣ್ಣು ಗಂಡು, ಬಡವ ಶ್ರೀಮಂತ, ಶಾಣ್ಯ ದಡ್ಡ, ಆ ಜಾತ್ಯವ ಈ ಜಾತ್ಯವ ಎಲ್ಲರೂ ಸಹಿತ ದೇವರ ಸ್ವರೂಪದಾಗ ಕಾಣ್ತಾರ. ಯಾಕಂದ್ರೆ ದೃಷ್ಟಿ ಪವಿತ್ರ ಆಗಬೇಕು. ಅದು ನಮ್ಮ ನೋಡೋ ದೃಷ್ಟಿ, ನಾವು ಮಾತಾಡೋ ದೃಷ್ಟಿ, ನಾವು ಪ್ರತಿಯೊಂದು ಸಹಿತ ಡಿವಿನೈಸ್ ಆಗಬೇಕು. ಎಲ್ಲವೂ ಸಹಿತ ಉದಾತ್ತೀಕರಣ ಆಗಬೇಕು, ಸಬ್ಲಮೇಷನ್ ಅಂತ. ಈ ಉದಾತ್ತೀಕರಣ ಆಯಿತು ಅಂದರೆ ಕಾಯಕ, ಅರಿವು, ಆರಾಧನೆ. ಕಾಯಕದಿಂದ ಕಾಯ ವಿಕಾಸ ಆಕ್ಕದ, ಕಾಯದ ಪೋಷಣೆ ಆಕ್ಕದ. ಅರಿವಿನಿಂದ ನಹಿಜ್ಞಾನೇನ ಸದೃಶಂ. ಜ್ಞಾನ ಮನುಷ್ಯನಿಗೆ ಭಾಳ ಮುಖ್ಯ. ಯಾಕಂದ್ರೆ ಮನುಷ್ಯ ಎತ್ತರಕ್ಕೆ ಹೋಗೋದು ಎದರಿಂದಪ್ಪ ಅಂದ್ರೆ ಜ್ಞಾನದಿಂದ ಮಾತ್ರ. ಅದಕ್ಕಾಗಿ ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಮನ ಘನಮನ ಹಾಕದ, ಉನ್ಮನ ಹಾಕದ, ಚಿನ್ಮನ ಹಾಕದ, ಮಹಾಮನ ಹಾಕದ. ಅದಕ್ಕೆ ಮನಸ್ಸು ಭಾಳ ದೊಡ್ಡ ಸಮಯ ಆಗೈತೇನು ರೀ ಸರ್ ಬಂದು ನಿಂತಾರೆ. ಯಾಕಂದ್ರೆ ನೀವು ನಕೋತ್ ಕೇಳ ಆಯ್ತು ಈಗ ಅದನ್ನು ಯಾವ ಆಕಳಿಕ್ಕಿಲ್ಲ, ಬೇಸರಿಕ್ಕಿಲ್ಲ, ಕೇಳ ಹತ್ತಣ ನಾವು ಹಂಗೆ ಮಾತಾಡ್ಕೋತ ಹೋಗೋರು, ಟೈಮ್ ಕಡೆ ನೋಡೋಂಗಿಲ್ಲ. ಅದಕ್ಕಾಗಿ ನೋಡ್ರಿ, ಇಲ್ಲಿ ಒಂದು ಏನು ಅಕ್ಕಮಹಾದೇವಿ ತಾಯಿ ಒಂದು ಮಾತು ಹೇಳ್ತಾರೆ. ಚೆನ್ನಮಲ್ಲಿಕಾರ್ಜುನ ನಿಮ್ಮ ಅನುಭಾವಿಗಳ ಸಂಘದಿಂದ ಅವನು ಪರಮ ಸುಖಿಯಾದೆ. ಈ ಜಗತ್ತಿನಾಗ ಪರಮ ಸುಖ ಕೊಡುವಂಥದ್ದು ಯಾವುದಾದ್ರೂ ಇತ್ತಂದ್ರೆ ನಾಲೆಜ್. ಇದು ಅನುಭವ ಅಂದ್ರೆ ಆತ್ಮವಿದ್ಯೆ, ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ. ಇದೇನು ನೌಕರಿಗಾಗಿ ಕಲಿತೀವಲ್ಲ, ಈ ವಿದ್ಯೆ ಅಲ್ಲ. ಅನುಭವವೆಂಬುದು ಆತ್ಮವಿದ್ಯೆ. ಅನುಭವವೆಂಬುದು ಅಂತರಂಗದ ರತ್ನ. ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು. ಇದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯದೆ ಹೊಳೆಯದೆ ಉಳಿಯದು ತಮ್ಮ ತಿಳಿಸುವ ಮಾತಲ್ಲ. ಅದಕ್ಕೆ ಕೇಳಿದಾಗಲೇ ಹೇಳುವುದು ಆಧ್ಯಾತ್ಮ ವಿದ್ಯೆನು. ಆಧ್ಯಾತ್ಮದ ತವರ ಮನೆ ಯಾವುದಪ್ಪ ಅಂದರೆ ಇಡೀ ವಿಶ್ವಕ್ಕೆ ಜಗದ್ಗುರು ಆಗೋದು ಯಾವಾಗ ಅಂತಂದ್ರೆ ಎಲ್ಲರೂ ಆಧ್ಯಾತ್ಮ ಜೀವಿಗಳಾದ್ರೆ. ಅದಕ್ಕೆ ನಾವು ಈ ಅಜ್ಞಾನದ ನಿದ್ದೆಯಿಂದ ಎಚ್ಚತ್ತೀವಿ ಅಂತಂದ್ರೆ
ನಿಜವಾದ ಡೆಮೋಕ್ರಸಿ ಇದನ್ನಕ್ಕದ. ಯಾಕಂದ್ರೆ ಇಡೀ ವಿಶ್ವದ ಒಂದು ಘಟಕ ಯಾವುದಪ್ಪ ಅಂದ್ರೆ ಒಂದು ವ್ಯಕ್ತಿ. ಆ ಘಟ ಇದನ್ನಾಯ್ತು ಅಂತಂದ್ರೆ, ಬೆಳಕಾಯ್ತು ಅಂತಂದ್ರೆ ಇಡೀ ಬೆಳಗಿನೊಳಗಿನ ಮಹಾ ಬೆಳಗು ನೂರು ಅದ. ಈ ಬೆಳಕನ್ನು ನಮ್ಮಲ್ಲಿ ಕಂಡು ಎಲ್ಲರಲ್ಲಿ ಬೆಳಕನ್ನು ಕಾಣೋದು ಇದೊಂದು ಅದ್ಭುತವಾದಂಥ ಭಾರತೀಯ ಸಂಸ್ಕೃತಿ, ಭಾಳ ಅದ್ಭುತ ದಿವ್ಯ ಸಂಸ್ಕೃತಿ. ಅದರ ವಾರಸುದಾರ ನಾವು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮದೊಂದು ಕರ್ತವ್ಯ. ಅದಕ್ಕೆ ಇಲ್ಲೊಂದು ಒಳ್ಳೆಯ ಅದ್ಭುತವಾದಂಥ ಒಂದು ಅವಕಾಶ ಇದೆಲ್ಲ. ನೋಡಿರಿ ಎಷ್ಟೊಂದು ಜನ ಈ ಜ್ಞಾನದ ಹಸಿವಿರಬೇಕು ಮನುಷ್ಯನಿಗೆ. ಅದಕ್ಕೆ ಈ ಹಸಿವೆಯನ್ನು ಉತ್ಪನ್ನ ಮಾಡಿ ಮನುಷ್ಯರನ್ನೆಲ್ಲ ಅದ್ಭುತವಾದಂಥ ಒಂದು ಸೋಷಿಯೋ ರಿಲಿಜಿಯಸ್ ರೆವಲ್ಯೂಷನ್, ಈ ಸಮಾಜೋಧಾರ್ಮಿಕ ಕ್ರಾಂತಿಗಾಗಿ ಅಣಿ ಮಾಡುವಂಥ ಒಂದು ಅದ್ಭುತವಾದಂಥ ಪವಿತ್ರ ಕಾರ್ಯವನ್ನು ನಮ್ಮ MMC ಭಾಳ ಒಳ್ಳೆಯ ರೀತಿ ಮಾಡ್ಲಾಗ್ತದ. ಅದಕ್ಕೆ ನೋಡಿರಿ ನಾವು ಕಾರ್ಯಕ್ರಮಕ್ಕೆ ಬಂದೀವಿ, ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಯಾಕಂದ್ರೆ ಅದ್ಭುತವಾದಂಥ ಹಿಂಗೆ ಮಾನವೀಯತೆ ಎಲ್ಲ ಇದನ್ನು ಮೀರಿ ಈ ಮಾನವೀಯತೆಗಾಗಿ ಎಲ್ಲರೂ ಹೋರಾಡಲು ಹತ್ತಿದ್ದೀವಿ ಅಂತಂದ್ರೆ ಪ್ರತಿಭಟನೆ ತಪ್ಪಲ್ಲ. ಇದರ ಜೀವಂತಿಕೆಯ ಪ್ರಜಾಪ್ರಭುತ್ವದ ಜೀವಂತಿಕೆಯ ಲಕ್ಷಣ ಅದು. ಮನುಷ್ಯನಿಗೆ ವೈಚಾರಿಕತೆ ಬಹಳ ಮಹತ್ವದ. ಅದಕ್ಕೆ ಎಲ್ಲರೂ ಸಹಿತ ಈ ವೈಚಾರಿಕ ಮನೆಯೊಳಗೆ ಎಲ್ಲರೂ ಸಹಿತ ಮನುಷ್ಯ ದೇವರು ತಲೆ ಕೊಟ್ಟಾನ. ಸುಮ್ಮನೆ ಎಲ್ಲ ಪ್ರಾಣಿಗಳ ತಲೆ ಹಿಂಗೆ ದುಬ್ಬಕ್ಕೆ ಸಾವನಿರ್ತದೆ, ಮನುಷ್ಯನ ತಲೆ ಹೆಡಕಿನ ಮ್ಯಾಲದ. ಅದಕ್ಕೆ ವಿಚಾರ ಮಾಡುವಂಥ ಶಕ್ತಿ ಅದ, ಮಾತಾಡೋ ಶಕ್ತಿ ಅದ, ವಿವೇಕ ಶಕ್ತಿ ಅದ ಅಂಥೇಳಿ ಮ್ಯಾನ್ ಇಸ್ ದ ಇಮೇಜ್ ಆಫ್ ಗಾಡ್ ಅಂತಾರೆ. ಅದಕ್ಕೆ ಇಂಥ ಮಾನವ ಜನ್ಮವನ್ನು ಯಾವಾಗ ಸಾರ್ಥಕ ಮಾಡ್ಕೊಳ್ಳೋಕೆ ಸಾಧ್ಯ ಅದ ಅಂದ್ರೆ ನಾವು ಎಲ್ಲರೂ ಸಹಿತ ಇಡೀ ವಿಶ್ವಕ್ಕೆ ಡೆಮೋಕ್ರಸಿಟಿಕ್ ಇದನ್ನು ಕೊಟ್ಟವ್ರು 12ನೇ ಶತಮಾನದಾಗ ಬಸವಣ್ಣವರು ಅಂಥೇಳಿ ಇಡೀ ಜಗತ್ತನ್ನು ಆಳಿದವರು ಬ್ರಿಟಿಷರು ಬಸವಣ್ಣಗೆ ತಲೆಮಾಗ್ಯಾರ. ಅವರು ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚ್ಯೂ ಇಟ್ಟಾರ. ಯಾಕಂದ್ರೆ ಅದ್ಭುತವಾದಂಥ ಇದನ್ನೇ. ಅದಕ್ಕೆ ದಯವೇ ಧರ್ಮದ ಮೂಲವಲ್ಲ, ಆ ಹ್ಯುಮ್ಯಾನಿಟಿ. ಅದಕ್ಕೆ ಆ ಹೃದಯ ನಮ್ಮದು ಅರಳಬೇಕು. ಬೌದ್ಧಿಕ ಶಿಕ್ಷಣ ಕಲಿಬಾರ್ದು ನಾವು, ಹೃದಯ ಪ್ರಧಾನವಾದಂಥ ಶಿಕ್ಷಣ. ಎಲ್ಲ ಹೇಳ್ರಲ್ಲ ಇನ್ಕತಕ ಏನು ನಮ್ಮ ನೆರೆಯವರನ್ನು ಪ್ರೀತಿಸಬೇಕು, ಎಲ್ಲರನ್ನು ದೀನರನ್ನು ದಲಿತರನ್ನು ಇವ್ರನ್ನ ಎಲ್ಲರನ್ನು ಪ್ರೀತಿಸಬೇಕು ಅಂತ. ಪ್ರೀತಿಗೆ ಅಂಥ ವಸ್ತು ಬೇರೆ ಕಾಣೆ ಮನಗಂಡ ಮಾತು ಅಂತ. ಅದಕ್ಕೆ ಇಂಥ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂಥ ಈ ಪವಿತ್ರ ಸಮಾರಂಭದಾಗ ಕಾರಣೀಕರ್ತರಂಥ ಎಲ್ಲ ಸಂಘಟನೆಗೂ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಸ್ಫೂರ್ತಿ ಬರುವಂಗೆ ಭಾಳ ಏಕಾಗ್ರತೆಯಿಂದ ಕೇಳುತ್ತಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೀವಿ. ಜೈ. अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करे, जल्द ही तशरीफ लाए। RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मजीद तफसीलात के लिए रब्त करें 9390610436 पर।